ಹೋಗ ನೆಗದು ಬಿದ್ದೋಗ. ನಾನೇ ಮಾಡ್ಬೇಕಲ್ಲ ಕೆಲಸನೆಲ್ಲ. ಇಲ್ಲಿ ಆತ ನೆಲ ವರ್ಷದ ನಾನು ಚೆನ್ನಾಗಿರೋದು ತಗೊಂಬಂದೇನಿ. ಇದಕ್ಕೆ ಎತ್ಕೊಂಡು ವರ್ಸು ಇದೇ ಹಿಂಡು ಕೊಡುತ್ತೆ, ಹಿಂಡು ವರ್ಸು ಅಂತೇಳಿ ಎಲ್ಲ ಬೋದ್ಕೊಂದಿಸ್ತಾಳೆ. ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾಳೆ. ನಾನು ಎತ್ತಕ್ಕೆ ಹೋದೇನು ಕೆಲಸಕ್ಕೆ? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಬೈಕೆ ಅಂತ ಇದ್ದಾಳೆ ನನ್ನ. ಏ ನೀನು ಕೆಲಸ ಮಾಡೋದಾದ್ರೂ ಮಾಡು, ಇಲ್ಲಾಂದ್ರೆ ಬೈಕೆ ಬೇಡ, ಬಿಸಾಕ್ ಹೋಗವಾರೆ, ನಾನು ಮಾಡ್ಕೊಂತೀನಿ. ಮತ್ತೆ ನಾನೇ ಮಾಡ್ಬೇಕೆ ಎಲ್ಲನ? ನಾನೇ ಮಾಡಬೇಕೇನು? ನಾನು ಮಾಡಲ್ಲ ನಾನು. ನಾನು ಯಾವ ಕೆಲಸನೂ ಮಾಡಲ್ಲ ನಾನು. ಎಲ್ಲ ನಿನಗೇನೇ ಮುಂದಕ್ಕೆ ಮಾಡಿಕ್ಬೇಕು ನಾನು. ಎಲ್ಲದಕ್ಕೂ ಅಡುಗೆ ಮಾಡು, ತಿಂಡಿ ಮಾಡು, ಕಾಫಿ ಮಾಡಿಕೊಡು, ನನಗೆ ಬಿಸಿನೀರು ಕಾಸ್ಕೊಡು, ನಾನು ಸ್ನಾನ ಮಾಡಬೇಕು, ಬಟ್ಟೆ ತೆಗ್ದಾಕು, ಪ್ರತಿಯೊಂದೂ ನಿನಗೆ ಹೊಂದಿಸ್ಕೊಡಕ್ಕೆ ನಾನೇನು ಹಾಳೇನಿ? ಏಯ್ ಇಲ್ಲೋಡು, ನೀನು ಹಿಂಗೆಲ್ಲ ಗಾಂಚಳಿ ಮಾತಾಡೋಂಗಿದ್ರೆ ಫಸ್ಟ್ ಹಸಿಗೆ ಹೋಗ್ಬಾ. ಹಸಿಗೆ ಹೋಗ್ಬಾರೇ, ಹಸಿಗೆ ಹೋಗ್ಬಾ. ನಾನು ನಮ್ಮ ಮನೆಯಾಗ ಬಿಡಿಸ್ಕೊಂಡಲ್ಲ, ಅದೇ ತಪ್ಪೈತೆ. ಬರೀ ಫಸ್ಟ್ ಹಸಿಗೆ ಹೋಗು. ನಾನ್ಯಾಕೆ ಹೋಗೋಣ? ಇದು ನಂದು ಮನೆ, ನಂದಿದು. ಇದು ನನಗೂ ಸೇರ್ಬೇಕಾಗಿರೋದೆ, ನನ್ನ ಗಂಡಂದಿದು. ನೀನೇನೇನು ನಿಂದೇನೆಲ್ಲ ಓದ್ಕೊಂಬಂದಿರೋದಲ್ಲ, ಯಾರಕ್ಕೆ ಕೊಟ್ಟಿರೋದು ಹೇಳು? ಅದು ನಿಂಗೆ ಮೋಸ ಮಾಡಿರೋದಕ್ಕೆ ನಿನಗೆ ಕೊಟ್ಟಿರೋದಿದು. ಬಾರಿ ಹಸಿಗೆ ಹೋಗ್ಬಾರೆ ಫಸ್ಟು. ಯಾಕೆ ಈ ಸುಗುಣ ಸುಮ್ಮನೆ ಇದ್ದಾಳೆ, ಯಾಕೆ ವಾರ ಕೆಳಿತಾ ಇಲ್ಲ ಅಂತ ಹೇಳಿ ನಿನಗೆ ಅನ್ನಿಸ್ತಾ ಇತ್ತೇನ? ಯಾಕೆ ಈ ಸುಗುಣ ಸುಮ್ಮನೆ ಇದ್ದಾಳೆ, ಯಾಕೆ ಸುಮ್ಮನೆ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತೇನ? ಬಾರೆ ಫಸ್ಟ್ ಹಸಿಗೆ ಹೋಗ್ಬಾ ಇಲ್ಲಿ, ಫಸ್ಟ್ ಹಸಿಗೆ ಹೋಗ್ಬಾ ಇಲ್ಲಿ. ಹೋಗ್ಬಾ. ನಾನು ಈ ಮನೆಯಕ್ಕೆ ನೀನು ಬಿಡ್ಕೊಂಡಿದ್ದೆ ತಪ್ಪೈತೆ. ಬಾರೆ ಫಸ್ಟ್ ಹಸಿಗೆ ಹೋಗು. ನಾನು ನೋಡ್ತಾ ಇದ್ದೀನಿ. ಬಿಡು, ಕೆಲ್ಸಕ್ಕೆ ಹೋಗ್ತಾಳೆ, ತಂದಾಕ್ತಾಳೆ. ಮತ್ತು ನಮ್ಮ ಮನೆಯಾಗ ಯಾರು ಇದ್ದಾರೆ ದುಡಿಯಾರು? ಕಕ್ಕ ಕರಿಯ ತಿನ್ಕೊಂಡು ಅಮ್ಮಯ್ಯ ಬಂದ್ಲು, ಅಪ್ಪಯ್ಯ ಬಂದ ಅಂತ ಹೇಳಿ ಎಲ್ಲನ ಬೇಸ್ ಹಾಕಿದ್ದಲ್ಲ. ಕೋಳಿ ಮಾಂಸನೂ ಕುರಿ ಮಾಂಸ ತಂತನ್ ಬೇಸ್ ಹಾಕಿ ನನ್ನ ದುಡ್ಡೆಲ್ಲ ಖಾಲಿ ಮಾಡಿದ್ಲು. ಸುಮ್ಮನೆ ಬಿಡು ನೋಡು, ಸುಮ್ಮನೆ ಬಿಡು, ಒದಿಬೇಡ. ನನ್ನ ಯಾಕೆ ಹೊಡಿತಾ ಇದೆಯಾ? ಅತ್ತೆ ನಾನೇನು ಮಾಡಿಲ್ಲ ಅತ್ತೆ, ಹೊಡಿಬೇಡಿ. ಆಗ್ಬೇಕಣೆ. ಏ ಪಾರಿ, ನಿನಗೆ ಆಗಬೇಕು, ಸುಮ್ಕಿರು. ಆಗ್ಬೇಕು ನಿನಗೆ. ಇವಾಗ ನೀನು ಸರಿಯಾಗಾಯ್ತು ಕಣೆ, ಸರಿಯಾಗಾಯ್ತು. ನಾನು ಅವಳು ಒಳ್ಳೆಳಲ್ಲ ಅಂತ ಹೇಳಿ ಗಿಣಿಗೆ ಹೇಳ್ದಂಗೆ ಹೇಳ್ದೆ. ಅದಕ್ಕೆ ಮತ್ತೆ ಅವಳನ್ನ ಎಲ್ಲನ ಬಿಟ್ಟು ಹೋಗಿರೋದು. ಇವಳು ಸವಾಸ್ ಬೇಡ, ಇದು ನಾಯಿ, ಏರ್ ನಾಯಿ ಅಂತ ಹೇಳಿ ಅದಕ್ಕೆ ಬಿಟ್ಟೋಗಿರೋದು. ನಾನು ಹೇಳ್ದೆ ಬೇಡ ಕಣೆ ಅಂತ. ಅವಳ ಜೊತೆ ಬಂದು ಸೇರ್ಕೊಂಡೆ. ಅಲ್ಲ ಮತ್ತು ನಾನು ಎಲ್ಲ ಮಾಡ್ಬೇಕು ನೋಡಮ್ಮ. ನನ್ನ ಕೆಲ್ಸಕ್ಕೆ ಹೋಗು ಅಂತ ಐತಿ. ಅದಕ್ಕೆ ನಾನು ಹೋಗಲ್ಲ. ನಾನು ಕೆಲ್ಸಕ್ಕೆ ಹೋಗಲ್ಲ. ಏನು ಹಂಗೆ ಕೆಲ್ಸಕ್ಕೆ ಹೋಗು, ನೀನು ದುಡ್ಡು ತಂದಾಕು, ಇರು, ಹಂಗೆ ಹಿಂಗೆ ಮನೆಯಾಗೆಲ್ಲ ಕೆಲಸ ಮಾಡು ಅಂತ ಹೇಳ್ತಾ ಐತಿ. ನಾನೇ ನಿಮ್ಮ ಮನೆ ಆಳಿ? ನನ್ನ ದುಡ್ಡೆಲ್ಲ ಹಾಳು ಮಾಡಿಕ್ಕಿದ್ದಲ್ಲ ನಿನ್ನ ಮಗಳು. ನೀನು ಕೋಳಿ ಮಾಂಸ ಅದು ಬೇಸ್ ಹಾಕಿ ನನ್ನ ತಗೆ ಯೋಟೊಂದು ದುಡ್ಡಿತ್ತು. ₹1 ದುಡ್ಡಿಲ್ದಂಗೆ ಮಾಡ್ಯಾವಳೆ. ದುಡ್ಡು ಎಲ್ಲ ಖಾಲಿ. ₹1 ದುಡ್ಡಿಲ್ಲ ಇವಾಗ. ಮತ್ತು ನಾವು ಯಾರನ್ನು ಕೇಳಲಿ? ಮತ್ತು ನನಗೆ ಯಾರು ತಂದಾಕ್ತಾರೆ? ಗಂಡನೂ ಮಾತಾಡ್ಸಲ್ಲ, ಮಕ್ಕಳನ್ನು ಮಾತಾಡ್ಸಲ್ಲ, ಯಾರೂ ಮಾತಾಡ್ಸಲ್ಲ ಇವಾಗ. ನನ್ನ ತಮ್ಮನೂ ಮಾತಾಡ್ಸಲ್ಲ, ತವ್ರ ಮನೆಯೂ ಇಲ್ಲ, ಗಂಡನ ಮನೆಯವರು ಇಲ್ಲ ಇವಾಗ. ನಾನು ಯಾರನ್ನು ಕೇಳಲಿ? ನಾನು ₹1 ದುಡ್ಡಿಲ್ಲ ಅಂದ್ರೆ ನನ್ನ ನಾಳೆ ಹೊತ್ತಿನಾಗ ಏನಾರು ಚೆನ್ನಾಗಿಲ್ದಂಗೆ ಆಯ್ತು ಅಂದರೆ ಬೆನ್ನು ನೋವಾಗಿತ್ತು. ನನಗೆ ಇವಾಗ ಆಸ್ಪತ್ರೆಗೆ ಹೋಗ್ಬೇಕು. ದುಡ್ಡು ಯಾರು ಕೊಡ್ತಾರೆ? ಎಲ್ಲ ಹಾಳು ಮಾಡಿಕ್ಕಿದ್ರೆ ಇವಳು. ಅಯ್ಯೋ, ಯಾಕೆ ಗುದ್ದಾಡ್ತಾ ಇದ್ದೀರಾ ಅತ್ತೆ ಸೊಸೆ? ನಿನ್ನ ಮನೆಯಾಗ ಇರ್ಕೊಡ್ದು ಕಣೆ. ಹೋಗು, ಎತ್ಲಗನ ಹಾಳಾಗೋಗು. ನಾನು ಬಿಡಿಸ್ಕಮಲ್ಲ, ಈ ಮನೆಯಾಗ ಮಾತ್ರ ನೀನು ಬಿಡಿಸ್ಕಮಲ್ಲ ಕಣೆ. ನಮ್ಮ ಮನೆಯಾಗ ಇರಬೇಡ ನೀನು, ಹೋಗ ಹಸಿ ಕಾಳಾಗಿ. ನಮ್ಮ ಮನೆಯಾಗ ಬರೀ ತಿಂದು ಉಂಡು ಹೋದಾರೆ ನನಗೆ ದ್ರೋಹ ಮಾಡ್ತಾರೆ. ಯಾರೇ ಆಗಲಿ ಬರೀ ನನಗೆ ಹಿಂಗೆ ಮಾಡೋದೇನಿ. ಅತ್ತೆ ಬಿಡತ್ತೆ, ಬಿಡು, ನಾನು ಹೋಗ್ತೀನಿ ಬಿಡು. ಅಯ್ಯೋ, ನಾನು ನಿನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಸರಿಯಾಗಾಯ್ತು. ಇವಾಗ ನಾನು ನನ್ನ ಗಂಡನ ಹತ್ರ ಹೋಗ್ತೀನಿ, ಬಿಡತ್ತೆ, ಬಿಡು. ಹೋಗ್ತೀಯ. ನೆನ್ನೆಸ್ಲೇನೆ ನಾನು ಹೊರ ಕೇಳಿ ಅಂತಿದ್ದೆ ಕಣೆ. ಬಿಡು ಹೋಗ್ಲಿ ಅಂತೇಳಿ 3 ದಿನದಿಂದ ಸುಧಾರಿಸಿದ್ದೀನಿ. ನಾನು ನಿನ್ನ ಮೇಲೆ ಸುಧಾರ್ಸಕ್ಕಾಗಲ್ಲ. ಯಾರು ಹೇಳಿರು ನಾನು ನಿನ್ನ ಮೇಲೆ ಸುಧಾರಿಸಲ್ಲ ಕಣೆ. ಯಾರು ಬಂದು ಹೇಳ್ತಾರೆ ಹೇಳಿ? ನಾನಂತೂ ಇನ್ನು ಮೇಲೆ ಸುಧಾರಿಸಲ್ಲ. ಅಲ್ಲ, ಎಷ್ಟು ಸುಧಾರಿಸಿದ್ದೀನಿ ಅಂತ ನನಗೆ ಗೊತ್ತೈತೆ. ನಿನ್ನ ಎಲ್ಲ ದುಡ್ಡೆಲ್ಲ ಹಾಳು ಮಾಡಿಕ್ಕಿದೆಯಲ್ಲ, ಮತ್ತು ನನಗೆ ಇವಾಗ ಯಾರೇ ಕೊಡ್ತಾರೆ? ಅದನ್ನ ಫಸ್ಟ್ ನೀನು ಕೊಟ್ಟೋಗ ಹಸಿಕೆ, ಅದನ್ನು ಕೊಟ್ಟೋಗು. ಏ ಸುಗುಣ, ಒಯ್ಬೇಡ ಬಿಡು, ನನ್ನ ಮಗಳನ್ನ ಒಯ್ಬೇಡ. ಅವಳು ಗಂಡಂತಾಗೆ ಹೋಗಿ ಅಚ್ಚುಕಟ್ಟಾಗಿರ್ತಾಳೆ. ಬಾರಿ ನೀನು ಅಂತ ಬುದ್ಧಿ ಇಲ್ದಾಳೆ. ಸುಮ್ಮನೆ ಹೋಗಿ ಗಂಡಂತಾಗ ಅಚ್ಚುಕಟ್ಟ ಕಾಪ್ರ ಮಾಡೋದು ಕಳಿ. ಯಾವಳು ಆಗಲ್ಲ, ಯಾವಳು ನೋಡ್ಕೊಂಬಲ್ಲ. ಅವರೇ ನೋಡ್ಕೊಂಬದು. ಇವಾಗ ನೋಡು, ಇವಳು ನೆಚ್ಕೊಂಡು ಬಂದಿದ್ಕೆ, ಇವಳು ಹೇಳಿದ್ಲು ಅಂತ ಬಂದಿದ್ಕೆ ಇವತ್ತೆಂಥ ಕೆಲಸ ಆಯಿತು. ಅಯ್ಯೋ, ನೀನು ಹೇಳಿದ್ದೆ ಹೇಳೆ. ದೊಡ್ಡದಾಗಿ ಇಲ್ಲಿ ಹೇಳೋಕೆ ಬರಬೇಡ. ನೀನು ಹೇಳಿರ್ಲಿಲ್ವೇನು? ಯಾಕೆ ಬಾರೆ ಬಿಸಾಕಿ ನಿನ್ನ ಗಂಡನ ಮಾತು ನೀನು ಎಷ್ಟು ದಿನ ಅಂತ ಕೇಳ್ತೀಯ? ಅವ್ನ ಮಾತೇ ಕೇಳ್ಕೊಂಡಿದ್ರೆ ಅಷ್ಟೇನೆ ಎಲ್ಲ ನೀನು ಹಾಳು ಮಾಡ್ಕೊಂಡು ಹೋಗ್ತೀಯ. ಗಂಡನ ಮಾತು ಕೇಳ್ಬೇಡ ಕಣೆ ನೀನು ಅಂತ ಹೇಳಿ ನೀನು ತಾನೇ ಹೇಳ್ದಾಳು. ಹೇಳಿ ಎಷ್ಟು ಮಾತಾಡ್ತೀಯ ನೋಡು. ನೀನೇನೇ ಘನವಾಗಿ ಹೇಳಿದೀಯ. ಹೇಳಿ ಇವಾಗ ಹೆಂಗೆ ಮಾತಾಡ್ತೀಯ ನೋಡು. ಬಿಡ್ರತ್ತ ಗುದ್ದಾಡ್ಬೇಡ್ರಿ. ಅಯ್ಯೋ, ಇವಾಗ ಪಾರು ಬೇರೆ ಗಂಡನ ಬಿಟ್ಟು ಬಂದಿದ್ಲು. ಇವಾಗ ನೋಡು, ಅವನೇ ಬರ್ತಾನೆ ಅಂತಂದ್ರೆ ಇವಳೇ ಹೋಗಂಗಾಗುತ್ತೆ ಕೊನೆಗೆ. ಅವ್ನು ಬರೋಲ್ಲ ಅನ್ಸುತ್ತೆ ಯಾವುದೇ ಕಾರಣಕ್ಕೂ.
ಹೋಗಿ ಗಂಡನ ತಕ ಹೋಗಿ ಕಾಪ್ರ ಮಾಡ್ಲೇಳು. ಅವನೇನು ಬರಲ್ಲ. ಅವ್ನು ಯಾವುದೇ ಕಾರಣಕ್ಕೂ ಬರಲ್ಲ. ಇಂಥವ್ರನ್ನೆಲ್ಲ ನಾವು ಇಕ್ಕೊಂಡ್ರೆ ನಾವು ಲಾಸೆ ಎದ್ದು ಹೋಗ್ಬೇಕಾಗುತ್ತೆ. ಲಾಸೆ ಎದ್ದು ನಾವು ಬೀದಿ ಬಿಡಬೇಕಾಗುತ್ತೆ. ಮನೆ ಮಠನ ಕಳ್ಕೊಂಡು ಎಲ್ಲ ಕೊನೆಗೆ ನಾವು ಬೀದಿಗೆ ಬಿಡಬೇಕಾಗುತ್ತೆ. ನನ್ನ ಮನೆಗೆ ಸುಸು ನೋಡಿದ್ಯಲ್ಲ ನೀನು, ಬೈ ತಿಂದು ಹೋದವ್ರು ನನಗೆ ಹಿಂಗೆ ಮಾಡೋದೇನೆ. ನನ್ನ ಮನೆಯಾಗ ಇಟ್ಕೊಂಡು ನನ್ನ ಜಾಗ ಕೊಟ್ಟು ನಾನು ಒಳ್ಳೇದು ಮಾಡ್ತೀನಿ, ಆಮೇಲೆ ನನಗೆ ತಿರ್ಕೊಂತಾರೆ ಅವ್ರು. ಬರೀ ಇಂತಾರೇನೆ ಇವ್ರಮ್ಮ ಇವರಪ್ಪ ಎಲ್ಲ ನನ್ನ ಮನೆಗೆ ಕೋಳಿ ಸಾರು ಕುರಿ ಮಾಂಸ ಎಲ್ಲ ತಿಂದೋದ್ರು. ತಿಂದೋದರು. ಇವತ್ತು ನಮಗೆ ಇವ್ರು ಕೆಟ್ಟಾರಾಗ್ಯವ್ರೆ ಅಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಬಾಯಿಗೆ ಬಂದ ಬೈಕೆಂಬ್ತಾ ಇದ್ದಾಳೆ. ನಾನು ನೋಡ್ತಾ ಇದ್ದೀನಿ. ಇನ್ನು ಯಾವ್ದಾನ ದೇವ್ಗೆ ಮೆಟ್ಕೊಂಡವ ಏನೋ, ಯಾವ್ದಾನ ದೆವ್ವನೋ ಏನೋ ಇದು. ದೆವ್ವ ಇರ್ಬೇಕಿದು, ದೆವ್ವ. ದೇವದ ಥರ ಉಂಬುತ್ತೆ, ದೇವದ ಥರ ಕಾಫಿ ಕುಡಿತೈತೆ, ದೇವದ ಥರ ಇರುತ್ತೆ ಯಾವಾಗ್ಲೂ. ಮಕ ಹಿಂಗೆ ಮಾಡ್ಕೊಂಡು ಕಾರೆಯಲ್ಲಿ ಬಿಡ್ಕೊಂಡು ದೆವ್ವ ಥರ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ ಕಣೆ. ಇದು ದೆವ್ವ, ಇದು ಮನುಷ್ಯಳಲ್ಲ, ಇವಳು ದೆವ್ವ. ಏಯ್ ಸುಮ್ಮನೆ ಹೆಂಗೆ ಮಾತಾಡಬೇಡ ನೋಡು ಸುಗುಣ, ಹೇಳಿರ್ತೀನಿ ನನ್ನ ಮಗಳಿಗೆ. ಸುಮ್ಮನೆ ಹೆಂಗೆ ಮಾತಾಡಿರಿ ನೀನು ಉದ್ಧಾರ ಆಗಲ್ಲ. ಸುಮ್ಮನೆ ಹೆಂಗೆ ಮಾತಾಡಬೇಡ. ಯಾವ ದೆವ್ವನೂ ಇಲ್ಲ, ಯಾವ ಪಿಸಾಸಿನೂ ಇಲ್ಲ. ನೋಡೋ ನಮ್ದ್ರಾಗ ಯಾರಿಗೂ ನಮಗೆ ದೆವ್ವಪ್ಪ ಹಿಡಿಯೋದಾಗಲಿ ಏನೂ ಆಗಿಲ್ಲ. ನಾವೇನು ಯಾರ್ದು ತಿಂದಿಲ್ಲ. ದೇವ್ ಹಿಡಿಯೋಕ್ಕೆ ನಾವೇನು ಯಾರ್ದು ಏನು ಬಾಸಕ್ಕೆ ತಿಂದಿಲ್ಲ ಕಣೆ. ದೇವ್ ಹಿಡಿಯೋದಂದ್ರೆ ಯಾರ್ದನ ಬಾಸಕ್ಕೆ ತಿಂದರೆ ಮಾತ್ರ ದೇವ್ ಬರೋದು. ಅವ್ರದ್ದು ಯಾವ ಥರ ತಿಂದ್ರೆ ಮಾತ್ರ ಬರೋದು ದೆವ್ವ. ಸುಮ್ಮನೆ ಬರೋಲ್ಲ ಕಣೆ ದೆವ್ವ. ಬಿಡ್ರತ್ತೆ, ಯಾಕೆ ಜಗಳ ಆಡ್ತೀರಾ? ಬಿಡು ಹೋಗ್ಲಿ. ಪರು ಸುಮ್ಮನೆ ಹೋಗ್ಬಾರೆ. ಅವ್ರ ತಕ್ಕೆ ಹೋಗ್ಬಾ. ಅಲ್ಲ ನೋಡು, ಇವತ್ತೆ ಹೆಂಗೆ ನನ್ನ ಬಾ ಅಂತ ಹೇಳ್ಬಿಟ್ಟು ಇವಾಗ ಹೆಂಗೆ ಹೊಡಿತೈತೆ. ಇವತ್ತೇನ ತಾನೇ ನಾನು ಕರೆಸಿದ್ದು. ಅದೇನಾಯ್ತು ಅಂತ ಗೊತ್ತಿಲ್ಲ ಕಣತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಂಗಂದ್ರೂ ಇವತ್ತೇ ನನ್ನ ಸುಮ್ಮನೆ ತಪ್ಪಾಗಿ ತಿಳ್ಕೊಂತೈತೆ. ಒಂದೊಂದ್ಸತಿ ನನಗೆ ಏನಾಗುತ್ತೆ ಎಂಬುದು ಗೊತ್ತಿಲ್ಲ. ನಾಟಕ ಆಡ್ಕೊಂಡು ಬಿ ಪಿ ಜಾಸ್ತಿ ಆಗುತ್ತೆ ಅಂತ ಆಗ್ಲೆಲ್ಲ ಒಯ್ತಾಳೆ ನನ್ನ. ನಾವು ಯೋಟ ದಿಸ್ಕೊಂಬನ ಇಲ್ಲಿ ತೆಗಿಯೋ ಸತಿ ಒದಿಸ್ಕೊಂಡಿದ್ದೀನಿ. ಬಿ ಪಿ ಜಾಸ್ತಿ ಆದರೆ ಬೇರನ್ನು ಹಿಡ್ಕೊಂಡು ಒಯ್ಬೇಕಿ. ಸರಿ ಆಯ್ತು ಬಿಡತ್ತೆ, ನಾನು ಹೋಗ್ತೀನಿ. ಬಿಡು ನಾನು ಹೋಗ್ತೀನಿ. ಯಾಕೆ ನನ್ನ ಗಂಡನ ಹತ್ರ ಹೋಗ್ತೀನಿ. ಹೋಗತ್ತಾ ನೆಮ್ಮದಿಯಾಗಿರ್ತೀನಿ. ಹೋಗ್ಬಿಕ್ಕಿ ಹತ್ರ ಅಲ್ಲೇ ಇರ್ತೀನಿ. ಅವನಂತೂ ಬರಲ್ಲ ನನ್ನ ಗಂಡ. ನಾನೇ ಹೋಗ್ತೀನಿ. ಸುಮ್ಮನೆ ಹೋಗು ಇವಳೆ. ಯಾರಾಗಬೇಕಾ ಅವರೇ ಆಗೋದು. ಹೋಗು. ಪಾಪ ಇವ್ರ ಮನೆಗೂ ಯಾರು ದುಡ್ದು ಹಾಕಾರಿಲ್ಲ, ಏನಿಲ್ಲ. ಪಾಪ ಖರ್ಚು ಮಾಡಿರಿ ಅಂತಾರ್ಗು ನೋವೇನು. ಪಾಪ ದುಡ್ದು ಹಾಕಾರಿಲ್ವಲ್ಲ, ಅದಕ್ಕೆ ಇವ್ರಿಗೂ ಸಿಟ್ಟು ನೋಡಪ್ಪ. ಕೆಲ್ಸಕ್ಕೂ ಹೋಗಲ್ಲ ಏನಿಲ್ಲ ಅಂತ ಹೇಳಿ ನಾನು ಹೇಳ್ದೆ ಇವಳಿಗೆ. ಮೊನ್ನೆ ನನ್ನ ಮೇಲೆ ಆವತ್ತು ಜಗಳ ಮಾಡಿದ್ಲ, ಆವತ್ತೇ ಹೇಳ್ದೆ. ಬೇಡ ಕಣಮ್ಮ, ಬೇಡ ಇವಳು ಒಳ್ಳೆಳಲ್ಲ ಕಣೆ ಅಂತ ಹೇಳಿ. ನನ್ನೇನೆ ವಾರ ಕೆಳದ್ಲು ನಮ್ಮ ಮನೆಯಾಕೆ ಬರಬೇಡ ಅಂತ ಹೇಳಿ. ಇವಳಿಗೆ ಖರ್ಚಾಗಂಗಿಲ್ಲ. ಖರ್ಚಾಗಂಗಿಲ್ಲ, 1 ರೂಪಾಯಿ ದುಡ್ಡು ಮುಗಿಯಂಗಿಲ್ಲ. ಯಾರನ್ನ ಬತ್ತಾ ಹೋಗ್ತಾ ಸೆನಕ ಇದ್ದಾರೆ ಅಂದರೆ ಅವಳಿಗೆ ಬಂದುಬಿಡುತ್ತೆ ಕುಟ್ಟಿಗೆ. ಅದಕ್ಕೆ ಯಾತನು ಹೇಳೋ ಮಾತಾಡೋಕ್ಕೆ ಹೋಗ್ಬಾರ್ದು ಇವಳ್ತಾಗಿ. ಇವಳು ಒಳ್ಳೆಳಲ್ಲ ಇಂಥವ್ರನ್ನೆಲ್ಲ ಬಿಸಾಕೊಂಡಿರ್ಬೇಕು. ಅದಕ್ಕೆ ಮತ್ತೆ ಇವಳು ತವ್ರ ಮನೆಯವರು ಮಾತಾಡ್ಸಲ್ಲ. ಗಂಡ ಮಕ್ಕಳು ತಮ್ಮನೇ ಹೆಂಡ್ತಿ ಯಾರು ಸೇರಲ್ಲ ಇವಳನ್ನ. ಯಾರ ಊರಾಗ 1-2 ನಾಯಿಗಳು ಬಿಟ್ರಿ ಯಾವ ಮಾತಾಡ್ಸಲ್ಲ ಇವಳನ್ನ. ಕೇರೆಗಳವ್ರು ಯಾರು ಮಾತಾಡ್ಸಲ್ಲ ಇವಳನ್ನ. ಹಂಗನ್ಬೇಡ ಆಂಟಿ. ನಾಯಿಗಳು ಅನ್ಬೇಡ. ನಾನು ಮಾತಾಡಿಸ್ತೀನಲ್ಲ ಯಾವ 2 ನಾಯಿಗಳು ಅಂತಂದ್ರೆ ಹಂಗನ್ಬೇಡ ನೀನು. ನೀನೊಬ್ಳು ನೀನು ಹಂಗೆ ಮಾತಾಡ್ತೀಯ. ಹೋಗಿ ಹಸಿಕ್ ಹೋಗು, ನಮ್ಮ ಮನೆಯಾಗ ಇರಬೇಡ. ಅವರು ಬಿಡ್ಕಮ್ಮಲ್ಲ ಹೋಗಿ ಇವಾಗ. ನೀನು ಮತ್ತೆ ಕಟ್ಕೊಂಡು ಜಗಳ ಆಡ್ಕೊಂಬಂದಿದ್ಕೆ ಇವತ್ತು ಅವ್ರು ತಗೋನು ಅನ್ನಿಸ್ಕೋಬೇಕು. ಏನು ಮಾಡಲಿ, ನೀವು ನೋಡ್ಕೊಂತೀರಾ, ನೀವು ಒಳ್ಳೆಯರು ಅಂತ ಹೇಳಿ ನಿಮ್ಮನ್ನು ನಂಬ್ಕೊಂಡು ಬಂದಿದ್ಕೆ ಇವತ್ತು ಅನುಭವಿಸ್ಲೇಬೇಕು ನಾನು. ನಿಮ್ಮಂಥವ್ರು ನೆಚ್ಕೊಂಡು ನಾನು ನನ್ನ ಗಂಡನ ಹತ್ರ ಜಗಳ ಮಾಡ್ಕೊಂಬಂದಿದ್ದಕ್ಕೆ ನಾನು ಬರಲ್ಲ ಈ ಮನೆಗೆ ಕಾಲಿಕ್ಕಲ್ಲ. ನಾನು ಇನ್ಮೇಲಿಂದ ಹೋಗ್ತೀನಿ. ನನ್ನ ಗಂಡನ ಹತ್ರ ನಾನು ಚೆನ್ನಾಗಿರ್ತೀನಿ. ನಾನು ಹೋಗಿ ನನ್ನ ಗಂಡನ ಹತ್ರ ಚೆನ್ನಾಗಿರ್ತೀನಿ. ನನ್ನ ಗಂಡನ ಹತ್ರ ಚೆನ್ನಾಗಿರ್ತೀನಿ. ಯಾರೂ ಆಗಲ್ಲ ನನಗೆ. ಇವಾಗ ನನ್ನ ಮೈಯಲ್ಲಿ ಇದ್ದಿದ್ದು ಹೋಗ್ಬಿಟ್ಟೈತೆ. ಯಾಕೆ ಸುಮ್ಮನೆ ದೆವ್ವಿಡ್ದಿರೋದು ಅಂತ ಏನು ಹೇಳೋಕೆ ಹೋಗಲ್ಲ. ಯಾಕೆ ಬೇಕತ್ತ ಯಾತು ಹೇಳೋಕೆ ಹೋಗಲ್ಲ. ಯಾರು ಏನು ಹೇಳಿದ್ರು ನನ್ನ ನಂಬಲ್ಲ. ಇವಾಗ ನನಗೆ ಹೆಂಗೆ ಆಯಿತು, ನನ್ನ ಮೈಯಲ್ಲಿ ಏನು ಬಂದಿತ್ತು ಏನು ಎತ್ತ ನನಗೆ ಗೊತ್ತೇ ಇಲ್ಲ. ಹಂಗಾಗ್ತಿತ್ತು, ಒಂಥರ ವಿಚಿತ್ರ. ನನಗೆ ಹಂಗಾಗ್ತಾ ಇತ್ತು. ಏನಾಯ್ತು ಅಂತ ಇವ್ರಿಗೇನು ಗೊತ್ತು. ಸುಮ್ಮನೆ ಮಾತಾಡ್ತಾರೆ. ಇವಾಗ ನನ್ನ ಗಂಡ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅಂದ್ಕೊಂಡೆ. ಅವನು ಮಾತ್ರ ಬರಲಿಲ್ಲ ವಿಕ್ಕಿ. ಎಷ್ಟು ಕಾದ್ರೂ ಕಾದು ನಮಗೆ ಸುಸ್ತಾಯ್ತು. ಅವ್ನು ಮಾತ್ರ ಬರಲಿಲ್ಲ ನಾನು ಕರ್ಕೊಂಡು ಹೋಗೋಕ್ಕೆ. ಇವಾಗ ನಾನೇ ಹೋಗ್ಬೇಕಷ್ಟೇ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.